ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ರುಚಿ ರುಚಿಯಾದ ಫ್ರೆಂಚ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾವು ತುಂಬ ಇಷ್ಟಪಟ್ಟು ಹೊರಗಡೆ ಹೋದಾಗ ಆರ್ಡ್ರ್ ಮಾಡಿ ರೆಸ್ಟೋರೆಂಟಲ್ಲೆಲ್ಲ ತಿಂತಾ ಇರ್ತೀವಿ. ಕರ್ದಿದ್ದ ಎಣ್ಣೆಲೇ ಕರೀತಾರೆ, ಮತ್ತು ಯಾವ ಇಲಿ ಜಿರಳೆ ಓಡಾಡಿರುತ್ತೆ ಅಂತ ಗೊತ್ತಾಗಲ್ಲ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಹೊರಗಡೆ ಹೋದರೆ ತಿನ್ನೋಕ್ಕೆ. ಈಗ ನೋಡಿ ನಾನು ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಬನ್ನಿ ಕ್ವಿಕ್ಕಾಗಿ ಮಾಡೋಣ. 3 ಆಲೂಗೆಡ್ಡೆ ಇಟ್ಕೊಂಡಿದ್ದೀನಿ. ದಪ್ಪು ತೊಗೊಂಡ್ರೆ ಚೆನ್ನಾಗೆ ಉದ್ದುದ್ದ ಬರುತ್ತೆ, ಸ್ಟಿಕ್ ಥರ. ನೋಡಿ ನಾನು ಸಿಪ್ಪೆ ತಗೊತಾ ಇದ್ದೀನಿ, ನೀರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ ಈಗ ನಾನು 3 ಆಲೂಗೆಡ್ಡೆನೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸ್ಲೇಸ್ ಮಾಡ್ಕೊತೀನಿ. ನೋಡಿ ಇವಾಗ ಮತ್ತೆ ನೀರೊಳಗಡೆ ಹಾಕ್ತಾಯಿದ್ದೀನಿ ಹೆಚ್ಕೊಂಡು. ನೋಡಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಕಟ್ಟಿಂಗು. ಇದು ನೀರು ಸೋರಿಸ್ಕೋಬೇಕು, ಈ ಥರ ನೀರು ಸೋರಿಸ್ಕೋಬೇಕು. ಒಂದು ಶುದ್ಧವಾಗಿರೋದು ಬಟ್ಟೆ ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರನ್ನು ಪ್ರೆಸ್ ಮಾಡ್ಕೊಂಡು ಹಾಕ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ಒಣಗಕ್ಕೆ ಹಾಕ್ಬಿಡ್ತಾರೆ. ಇದನ್ನು ಒಣಗಕ್ಕೆ ಹಾಕಬಾರ್ದು. ಸ್ವಲ್ಪ ನೋಡಿ ಈ ಥರ ನೀರನ್ನು ತಕ್ಕೋಬೇಕು. ನೋಡಿ ಎಣ್ಣೆ ಇಟ್ಕೊಂಡಿದ್ದೆ ನಾನು. ಈಗ ಹಾಕ್ತೀನಿ ಎಣ್ಣೆ ಒಳಗಡೆ. ಎಣ್ಣೆ ಫುಲ್ಲು ಜಾಸ್ತಿ ಕಾಯ್ದಿರಬೇಕು, ಅಂದರೆ ಲೋ ಫ್ಲೇಮಲ್ಲ, ದೊಡ್ಡ ಫ್ಲೇಮಲ್ಲೇ ಕಾಯಿಸಿದ್ದೀನಿ. ಇದು ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 10 ನಿಮಿಷ ಈ ಥರ ಬೇಯಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಬೇಯಿಸ್ಬೇಕು. ಮುಳುಗೋ ಥರ ಇದ್ದರೆ ಚೆನ್ನಾಗಿ ಬೇಯುತ್ತೆ. ನಾನಂತೂ ಹೋಟೆಲ್ಗೆ ಹೋದಾಗ ನಮಗೆ ಅವಾಗೆಲ್ಲ ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಏನು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಇಷ್ಟಪಟ್ಟು ತಿಂತಿದ್ದೆ. ಇವಾಗ ನಾನು ಕಲ್ತ್ಕೊಂಡ್ಮೇಲೆ ನಾನೇ ಮಾಡಿ ತಿಂದು ಖುಷಿ ಪಡ್ತೀನಿ. ಸ್ವಲ್ಪ ಇದು ಮುಳುಗ್ದಂಗೆ ಇರುತ್ತೆ, ಬೇಯ್ತಾ ಮೇಲೆ ಬರುತ್ತೆ. ಇದಕ್ಕೆ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಉಪ್ಪಿನಂಶ ಇರುತ್ತೆ ಇದರಲ್ಲಿ, ಆಲೂಗೆಡ್ಡೆಯಲ್ಲಿ. ಇವಾಗ ನೋಡಿ ಮೇಲೆ ತೇಲ್ಕೊಂಡು ಬರ್ತಾ ಇದೆ. ಹಾಕಿದಾಗ ಕೆಳಗಡೆ ಕುತ್ಕೊಂಡಿತ್ತು. ಇದು ಅಡುಗೆಗಳು ಮಾಡೋದೆಲ್ಲ ಒಂದು ಟೆಕ್ನಿಕ್ಕು. ನೋಡಿ ತುಂಬ ಇಷ್ಟಪಟ್ಟು ಅಡುಗೆ ಮಾಡಿದ್ರೆ ಯಾವ ಅಡುಗೆ ಆಗಲಿ ಚೆನ್ನಾಗಿ ಬರುತ್ತೆ. ನಾವು ಇಷ್ಟಪಟ್ಟು ಮಾಡಿಲ್ಲ ಅಂದರೆ ನಮಗೆ ತಿನ್ನೋಕ್ಕೆ ಬೇಜಾರಾಗುತ್ತೆ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ. ನೋಡಿ ಆಗಿದೆ, ಸಾಕು. ಇವಾಗ ತೆಗಿತೀನಿ. ನಾನು ಫುಲ್ಲು ಫ್ಲೇಮ್ ಕಮ್ಮಿ ಮಾಡಿದ್ದೀನಿ. ಇನ್ನೂ ಒಂದು 2 ಬ್ಯಾಚ್ ಆಗುತ್ತೆ. ನಾನು ಸ್ವಲ್ಪ ಆಗುತ್ತೆ ಅಂದ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಹೆಚ್ಚಿದ ಮೇಲೆ ಎಣ್ಣೆನೂ ಜಾಸ್ತಿ ಅಬ್ಸರ್ವ್ ಮಾಡಲ್ಲ, ಎಣ್ಣೆನೂ ಹೀರ್ಕೊಳ್ಳಲ್ಲ. ಸಕ್ಕತ್ತಾಗಿ ಬಂದಿದೆ. ತೀರಾ ಜಾಸ್ತಿ ಸೀಸ್ಬಿಟ್ರೆ ಚಿಪ್ಸ್ ಥರ ಆಗೋಗುತ್ತೆ. ಸ್ವಲ್ಪ ಜ್ಯೂಸಿಯಾಗಿರಬೇಕು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಪೆರಿ ಪೆರಿ ಮಸಾಲೆ ಹಾಕ್ತಾಯಿದ್ದೀನಿ, ಸಕ್ಕತ್ತಾಗಿರುತ್ತೆ. ನಾನು ತಿಂದು ನೋಡಿಬಿಟ್ಟು ಉಪ್ಪು ಸೇರಿಸ್ತೀನಿ. ಉಪ್ಪು ಬೇಡ, ಪೆರಿ ಪೆರಿ ಮಸಾಲೆಲೇ ಉಪ್ಪಿದೆ. ಜ್ಯೂಸಿಯಾಗೂ ಮಾಡಿದ್ದೀನಿ, ಕ್ರಂಚಿಯಾಗೂ ಮಾಡಿದ್ದೀನಿ. ಸೂಪರು, ಸಕ್ಕತ್ತಾಗಿದೆ. ಮಾಡಿ ನೀವು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹೊರಗಡೆ ಹೋಗಿ ತಿನ್ನಬೇಡಿ, ಮನೇಲೇ ಆರೋಗ್ಯವಾಗಿ, ತುಂಬ ಎಣ್ಣೆನೂ ಖರ್ಚಾಗಲ್ಲ ನಿಜಕ್ಕೂ. ಅದಕ್ಕೆ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ, ಥ್ಯಾಂಕ್ ಯು.